ಶ್ರೀಗುರುಭ್ಯೋ ನಮಃ ಹರಿ ಓಂ ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಸತ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಭವತಿ ದುರಭಾವಾದಿಡಮೋ ಕೋಪಿ ವಾಗ್ಮೀ ಜಡಪತಿರ್ವಿಜಂತುರ್ಜಾಯತೆ ಪ್ರಾಜ್ಞಮೂಲಿಃ सकलवचनचेतो देवता भारती सा मम वचदिदत्तां सन्निधिं मानसे च तपो विद्याविरक्त्या सद्गुणोघाकरानहं वाद्यराजगुरून् वन्दे हयग्रीवपदाश्रयान् पूज्याय राघवेन्द्राय स्थितधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवे वैष्णवीन् देवरेन्दवे श्रीराघवेन्द्र गुरवे नमोऽत्यन्तदयालवे ब्रह्मचर्य हरिप्रेति सुविद्यावादशालिनः इष्टदान् कष्टहर्तॄन्नः विद्यावान्यान् पुनीन् नमः श्रीगुरुभ्यो नमः ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ವನಿತು ಬೇಡುವೆ ಪರಮ ಭಗವದ್ಭಕ್ತರಿದನಾದರಿದಿ ಕೇಳುವುದು. ಜಗನ್ನಾಥದಾಸರ ಹರಿಕಥಾಮೃತ ಸಾರದ ಭೋಜನ 4ನೆಯ ಸಂಧಿಯಾಗಿರತಕ್ಕಂತಹ ಈ ಭೋಜನ ಸಂಧಿಯಲ್ಲಿ ದಾಸರು ಭಗವಂತನ ವಿಚಾರವನ್ನು, ಭಗವಂತನ ಆ ಎಲ್ಲ ಪದಾರ್ಥಗಳಲ್ಲಿರತಕ್ಕಂತಹ ರೂಪಗಳನ್ನು, ವಿಚಾರಗಳನ್ನು ಇಲ್ಲಿ ಜಗನ್ನಾಥದಾಸರು ಹೇಳುತ್ತಾ ಇದ್ದಾರೆ. ಭಗವಂತನಿಗೆ ಯಾವ ರೀತಿಯಾಗಿ ಅಂತ ಕೇಳಿದರೆ, ಕಲುಷ ಜಿಹ್ವೆಗೆ ಸುಷ್ಟು ಭೋಜನ ಜಲ ಮೊದಲು ವಿಷದೂರುವುದು ಅಂತ ಹೇಳಿಕೊಂಡು ಈ ನಾಲಿಗೆ ಇದಕ್ಕೆ ಒಳ್ಳೆಯದ್ದಾಗಿರತಕ್ಕಂತಹ ಭೋಜನ ಅಥವಾ ಒಳ್ಳೆಯ ನೀರು ಇದೆಲ್ಲವೂ ಕೂಡ ಇದಕ್ಕೆ ಕಹಿಯಾಗಿ ಅನಿಸ್ತದೆ. ಯಾಕೆ ಅಂತ ಕೇಳಿದರೆ, ಈ ನಾಲಿಗೆಗೆ ನಾವು ಯಾವತ್ತೂ ಕೂಡ ಒಳ್ಳೆಯ ಪದಾರ್ಥಗಳ ರುಚಿಯನ್ನು ತೋರಿಸಲೇ ಇಲ್ಲ. ಯಾಕೆ ಅಂತ ಕೇಳಿದರೆ, ಈ ನಾಲಿಗೆ ಅದು ಚಾಪಲ್ಯ ಇಲ್ಲಿಯ ತನಕ ಅಂತ ಕೇಳಿದರೆ ಒಳ್ಳೆಯದ್ದಾಗಿರತಕ್ಕಂತಹ ಆಹಾರಾದಿಗಳನ್ನು ಸ್ವೀಕಾರ ಮಾಡುವಂತಹವಲ್ಲಿ ಈ ನಾಲಿಗೆ ತುಂಬ ಹಿಂದೆ. ಮತ್ತು ನಾಲಿಗೆ ಅದಕ್ಕೆ ಏನು ಬೇಕು ಅಂತ ಕೇಳಿದರೆ, ಯಾರೋ ಯಾವುದೋ ವ್ಯವಸ್ಥೆಯಲ್ಲಿ ಎಷ್ಟೋ ತುಂಬ ನಿಕೃಷ್ಟವಾಗಿ ಅದನ್ನು ತಯಾರು ಮಾಡಿರತಕ್ಕಂತಹ ಏನು ಪದಾರ್ಥಗಳಿದೆ ಅದರಲ್ಲಿ ಈ ನಾಲಿಗೆ ತುಂಬ ಮೊದಲು ಈ ನಾಲಿಗೆಗೆ ರುಚಿಯಾಗಿ ಬರುವಂತಹದ್ದು. ಆ ರೀತಿಯಾಗಿ ನಾಲಿಗೆಯ ವ್ಯವಸ್ಥೆ. ಅದಾದ ಮೇಲೆ ಹೇಳುತ್ತಾರೆ, ಭಗವಂತನಿಗೆ ಯಾವತ್ತೂ ಕೂಡ ಯಾವುದೋ ಒಂದು ಕಲುಷವಾಗಿರತಕ್ಕಂತಹ ರಸಾದಿಗಳ ಅವನಿಗೆ ಅದರ ಅನುಭವ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದರೆ, ಆ ಭಗವಂತನಿಗೆ ಎಲ್ಲ ರಸಗಳು ಕೂಡ, ಎಲ್ಲ ವ್ಯವಸ್ಥೆಗಳು ಕೂಡ ಭಗವಂತನಿಗೆ ಅದು ಸ್ವಾರಸ್ಯವಾಗಿ ಇರುವಂತಹದ್ದು ಅಂತ ಹೇಳುತ್ತಾರೆ. ಹೀಗೆ ಆ ಭಗವಂತನಿಗೆ ಸಕಲ ರಸಗಳು ಕೂಡ ಭಗವಂತನಿಗೆ ಅದು ಆಸ್ವಾದಕವಾಗಿರುವಂತಹದ್ದು. ದೃಷ್ಟಾಂತ ಹೇಗೆ ಅಂತ ಕೇಳಿದರೆ, ದೃಷ್ಟಾಂತವನ್ನು ಕೊಡುತ್ತಾರೆ. ಸುಲಲಿತಾಂಗಗೆ ಸಕಲ ರಸ ಮಂಗಳವೆನಿಸುತಿಯ ಅನ್ನಮಯ ಕೈಕೊಳದೆ ಬಿಡುವನೇ ಪೂತನಿಯ ವಿಷಮಲೆಯುಂಡವನು. ಭಗವಂತನಿಗೆ ಪೂತನಿ ಬರ್ತಾಳೆ. ಪೂತನಿ ಅವಳು ಬಂದು ಅವಳ ಚಿಂತನೆ ಏನಿತ್ತು ಅಂತ ಕೇಳಿದ್ರೆ, ಕೃಷ್ಣನಿಗೆ ವಿಷವಾಗಿರತಕ್ಕಂತಹ ತನ್ನ ಸ್ತನ್ಯಪಾನವನ್ನು, ಮೊಲೆಯ ಹಾಲನ್ನು ಆ ಕೃಷ್ಣನಿಗೆ ಕುಡಿಸಬೇಕು, ಅದರಿಂದಾಗಿ ಕೃಷ್ಣ ಸಂಹಾರ ಆಗಬೇಕು ಅಂತ ಹೇಳಿಕೊಂಡು ಅವಳ ಕಲ್ಪನೆ. ಆದ್ದರಿಂದ ಅವಳು ತನ್ನ ಯೋಚನೆಯಿಂದಾಗಿ ಬಂದದ್ದು ಕೃಷ್ಣ ಸಂಹಾರ ಆಗಬೇಕು ಅಂತ. ಯಾಕೆ? ತನ್ನಲ್ಲಿರತಕ್ಕಂತಹ ಹಾಲನ್ನು ಕೃಷ್ಣ ಕುಡಿತಾನೆ, ಕೃಷ್ಣ ಕುಡಿದಾಗ ಕೃಷ್ಣ ಸತ್ತು ಹೋಗ್ತಾನೆ ಅಂತ ಹೇಳಿಕೊಂಡು ಅವಳ ಕಲ್ಪನೆ. ಆದರೆ ಭಗವಂತ ಏನು ಮಾಡಿದ ಅಂತ ಕೇಳಿದ್ರೆ, ಆ ಹಾಲನ್ನು ಸ್ವೀಕಾರ ಮಾಡದೆ
ಅವಳ ಪ್ರಾಣವನ್ನೇ ತಾನು ಕುಡಿದ. ಅಂದರೆ ಅವಳ ಪ್ರಾಣವನ್ನ ಸಂಹಾರ ಮಾಡಿ ತಾನು ಆ ಭಗವಂತ ಅದರಲ್ಲಿರ್ತಕ್ಕಂತಹ ಭೂತನಲ್ಲಿರತಕ್ಕಂತಹ 2 ಜೀವರಾಶಿಗಳು ಆ ಊರ್ವಶಿಯನ್ನ ಅನುಗ್ರಹ ಮಾಡಿದ. ಅದಾದ ಮೇಲೆ ಅಲ್ಲಿರತಕ್ಕಂತಹ ಭೂತನಿಯನ್ನ ಭಗವಂತ ಸಂಹಾರ ಮಾಡಿದ ಎಂಬುದಾಗಿ ಹೇಳುತ್ತಾರೆ. ಅದಾದ ಮೇಲೆ ಮುಂದೆ ಜಗನ್ನಾಥದಾಸರು ಹೇಳುತ್ತಾರೆ, ಪೇಳಲೇನು ಸಮೀರದೇವನು ಕಾಲಕೂಟವನುಂಡು ಲೋಕವ ಪಾಲಿಸಿದ ತದ್ದಾಸನೋರನು ಅಮೃತ ನಿಲ್ಲಿಸಿದನು ಶ್ರೀ ಲಕುಮಿ ವಲ್ಲಭ ಶುಭಾಶುಭ ಜಾಲ ಕರ್ಮಗಳುಂಬ ಅನುಪಚಯ ಇಲ್ಲವೆಂದಿಗೂ ಸ್ವರಸಗಳ ಬಿಟ್ಟು. ಭಗವಂತ ಸಮೀರ ವಾಯುದೇವರು ಏನು ಮಾಡಿದ್ರು ಅಂತ ಕೇಳಿದ್ರೆ ಕಾಲಕೂಟ ವಿಷವನ್ನ ಕುಡಿದ್ರು. ವಾಸ್ತವಿಕವಾಗಿ ಅಮೃತ ಮಥನವನ್ನ ಮಾಡುತ್ತಾರೆ. ಅಮೃತ ಮಥನವನ್ನ ಮಾಡಿ ಆ ಅಮೃತ ಮಥನ ಕಾಲದಲ್ಲಿ ಕ್ಷೀರ ಸಮುದ್ರವನ್ನ ಮಥನ ಮಾಡುತ್ತಾರೆ. ಕ್ಷೀರ ಸಮುದ್ರ ಮಥನವನ್ನ ಮಾಡಿದಾಗ ಕ್ಷೀರ ಸಮುದ್ರದಿಂದಾಗಿ ಅಲ್ಲಿ ಆರಂಭದಲ್ಲಿ ಕಾಲಕೂಟ ವಿಷ ಇತ್ಯಾದಿಗಳು ಉಚ್ಚೈಶ್ರವ ಐರಾವತ ಇತ್ಯಾದಿಗಳೆಲ್ಲವೂ ಕೂಡ ಬಂತು ಅದರಲ್ಲಿ. ಅದೇ ಸಮುದ್ರ ಮಥನ ಕಾಲದಲ್ಲಿ ಆ ಕ್ಷೀರ ಸಮುದ್ರದಿಂದಾಗಿ ಕಾಲಕೂಟ ವಿಷವೂ ಕೂಡ ಬಂತು. ಆ ಕಾಲಕೂಟ ವಿಷವನ್ನ ಕುಡಿದವರು ಯಾರು ಅಂತ ಕೇಳಿದ್ರೆ ವೇದ ಮಂತ್ರ ಹೇಳ್ತದೆ. ಏನು ಅಂತ ಕೇಳಿದ್ರೆ ವಾಯುರಸ್ಮಾ ಉಪಾಮಂತದ್ವಿನಷ್ಟಿಸ್ಮಾ ಕುನನ್ನಮ ಕೇಶಿ ವಿಷಸ್ಯ ಯದ್ರುದ್ರೇಣ ಬೀಭತ್ಸಃ. ರುದ್ರದೇವರು ಆ ಕಾಲಕೂಟ ವಿಷವನ್ನ ಕುಡಿದ್ರು ಅಂತ ಹೇಳ್ತಾರೆ. ಕೇಶಿ ವಿಷಸ್ಯ ಯದ್ರುದ್ರೇಣ ಬೀಭತ್ಸಃ. ಆ ರುದ್ರದೇವರು ಆ ಎಲ್ಲ ಕಾಲಕೂಟ ವಿಷವನ್ನ ರುದ್ರದೇವರು ಕುಡಿದ್ರು ಅಂತ, ರುದ್ರದೇವರು ಆ ಕಾಲಕೂಟ ವಿಷವನ್ನ ಕುಡಿದ್ರು ಅಂತ ವಾಸ್ತವಿಕವಾಗಿ. ಆದರೆ ರುದ್ರದೇವರು ಕುಡಿದಿರತಕ್ಕಂತಹ ಆ ಏನು ಕಾಲಕೂಟ ವಿಷ ಅದು ಅಲ್ಪವಾಗಿರತಕ್ಕಂತಹದ್ದು, ಅತ್ಯಲ್ಪ, ತುಂಬಾ ಅಲ್ಪ ಅಂತ ಹೇಳಿದ್ರೆ ತುಂಬಾ ಅಲ್ಪವಾಗಿರತಕ್ಕಂತಹದ್ದು. ಆ ಅತ್ಯಲ್ಪವಾಗಿರತಕ್ಕಂತಹ ಏನು ಕಾಲಕೂಟ ವಿಷವನ್ನ ರುದ್ರದೇವರು ಸ್ವೀಕಾರ ಮಾಡಿದ್ರು. ಉಳಿದಂತಹ ಏನು ಆ ಕಾಲಕೂಟಾದಿಗಳ ವಿಷವನ್ನ ಮುಖ್ಯವಾಗಿ ವಾಯುದೇವರು ಅದನ್ನ ಕುಡಿದ್ರು ಅಂತ ಹೇಳ್ತಾರೆ. ವೇದ ಮಂತ್ರ ಋಗ್ವೇದದಲ್ಲಿ ಬರತಕ್ಕಂತಹ ಮಂತ್ರ ಹೇಳ್ತದೆ, ವಾಯುರಸ್ಮ ಉಪಾಮಂತ. ವಾಯುದೇವರು ಆ ವಿಷವನ್ನ ಅದನ್ನ ಹಿಂಡಿ ಆ ರುದ್ರದೇವರಿಗೆ ಒಂದಿದ್ದಿಷ್ಟು ಸ್ವಲ್ಪ ಭಾಗವನ್ನ ರುದ್ರದೇವರಿಗೆ ನೀಡಿದ್ರಂತೆ. ಉಳಿದಂತಹ ಎಲ್ಲ ಅಧಿಕವಾಗಿರತಕ್ಕಂತಹ ಭಾಗವನ್ನ ಸಾಕ್ಷಾತ್ ವಾಯುದೇವರು ಆ ಎಲ್ಲ ಕಾಲಕೂಟವನ್ನ ವಿಷವನ್ನ ಅದನ್ನ ಸ್ವೀಕಾರ ಮಾಡಿದ್ರು ಅಂತ ಹೇಳ್ತಾರೆ. ಪೇಳಲೇನು ಸಮೀರ ದೇವನು ಕಾಲಕೂಟವನುಂಡು, ಇಡೀ ಕಾಲಕೂಟವನ್ನ ಸ್ವೀಕರಿಸಿ ತಾವು ಅದನ್ನ ಕುಡಿದು ಲೋಕವನ್ನ ಅನುಗ್ರಹ ಮಾಡಿದ್ರು, ಲೋಕವನ್ನ ಪಾಲನೆ ಮಾಡಿದ್ದಾರೆ. ಅದಾದ ಮೇಲೆ ಆ ಲೋಕವ ಪಾಲಿಸಿದ ದಾಸನೋರ್ವನು, ವಾಯುದೇವರ ದಾಸರಾಗಿರತಕ್ಕಂತಹ ರುದ್ರದೇವರು ಆ ಮುಖ್ಯವಾಗಿ ಮನೋಭಿಮಾನಿಯಾಗಿರತಕ್ಕಂತಹ, ಮನೋನಿಯಾಮಕನಾಗಿರತಕ್ಕಂತಹ, ಮನೋಕಾರಕರಾಗಿರತಕ್ಕಂತಹ ರುದ್ರದೇವರು ಏನು ಮಾಡ್ತಾರೆ ಅಂತ ಕೇಳಿದ್ರೆ, ಶಿವ ಏನು ಉಣಿಸಿದ? ಅಮೃತ ತಿನ್ನಿಸಿದ. ಯಾಕೆ? ರುದ್ರದೇವರು ಆ ವಾಯುದೇವರು ಕೊಟ್ಟಿರತಕ್ಕಂತಹ ಅಲ್ಪವಾಗಿರತಕ್ಕಂತಹ ಆ ಕಾಲಕೂಟ ವಿಷವನ್ನ ಸ್ವೀಕಾರ ಮಾಡಿದ್ರಿಂದಾಗಿ ಅಲ್ಲಿ ಅವರಿಗೆ ಅಮೃತತ್ವವನ್ನ ಹೆಸರು ಬಂತು. ಇದಕ್ಕೆ ಬೇಕಾದಷ್ಟು ಪ್ರಮಾಣಗಳು ಕೂಡ ಇದೆ. ಏನು ಅಂತ ಕೇಳಿದ್ರೆ, ಕರೇವ ಮತ್ಯಾಸ್ಥಬಲಂ ವಿಧಾಯ ದದೌಸ ಕಿಂಚಿತ್ ಗಿರಿಶಾಯ ವಾಯು ಕಲೆ ಸ್ವರೂಪಂ ದದತಿ ವದುಸ್ಸಹಂ ವರಾದಿದಾಥೋ ಸಕಲೈಶ್ಚ ದುಸ್ಪೃಹಂ. ಆ ವಿಷವನ್ನ ಯಾರಿಂದಲೂ ಕೂಡ ಧಾರಣೆ ಮಾಡಲಿಕ್ಕೂ ಸಾಧ್ಯ ಇಲ್ವಂತೆ. ಮತ್ತೆ ಕಲೆ ಸ್ವರೂಪಂ, ಕಲಿಯ ಮುಖ್ಯವಾಗಿರತಕ್ಕಂತಹ ಸ್ವರೂಪ, ಅಂತಹ ಕಲಿ ಸ್ವರೂಪವಾಗಿರತಕ್ಕಂತಹ ಅತೀವ ದುಸ್ಸಹಂ, ಅತೀವ ದುಸ್ಸಹ, ಸಹಿಸಲಿಕ್ಕೆ ಅಸಾಧ್ಯವಾಗಿರತಕ್ಕಂತಹ ಆ ರಸವನ್ನ ಏನು ಆ ಅಮೃತ ಏನು ಕಾಲಕೂಟ ವಿಷವನ್ನ ರುದ್ರದೇವರು
ಸ್ವಲ್ಪ ಸ್ವೀಕಾರ ಮಾಡಿದ್ರು. ಉಳಿದದ್ದನ್ನ ಆ ರುದ್ರದೇವರು ಸ್ವೀಕಾರ ಮಾಡಿದ್ರಿಂದಾಗಿ ನಿಪಪಾತ ರುದ್ರ ಮೂರ್ಛಿತ, ಅವರು ಮೂರ್ಛೆಗೊಂಡು ಅಂತ ಹೇಳ್ತಾರೆ. ಅದನ್ನ ಮತ್ತೆ ಅಧಿಕವಾಗಿ ಸ್ವೀಕಾರ ಮಾಡಿದ್ದು ವಾಯುದೇವರು. ಆ ರುದ್ರದೇವರು ಅದನ್ನ ಸ್ವೀಕಾರ ಮಾಡಿದ್ರಿಂದಾಗಿ ಅವರು ನೀಲಕಂಠ ಅಂತ ಅನಿಸಿಕೊಂಡ್ರು. ಅದಾದ ಮೇಲೆ ಹೀಗೆ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಅನುಗ್ರಹವನ್ನ ರುದ್ರದೇವರು ವಾಯುದೇವರಿಂದ ಪಡ್ಕೊಂಡ್ರು ಅಂತ ಹೀಗೆ ಹೇಳ್ತಾರೆ. ಆದ್ದರಿಂದ ತದ್ದಾಸನೋರ್ವನು ಆ ಕಾಲಕೂಟವನ್ನುಂಡು ಪಾಲಿಸಿದ ಸಮೀರ, ಕಾಲಕೂಟ ವಿಷವನ್ನ ಉಂಡು ಅದನ್ನ ಸ್ವೀಕಾರ ಮಾಡಿದ್ದು ಯಾರು ಅಂತ ಕೇಳಿದ್ರೆ ರುದ್ರದೇವರು ಸ್ವೀಕಾರ ಮಾಡಿ ಅವರು ವಾಯುದೇವರ ದಾಸನಾಗಿದ್ದರಿಂದಾಗಿ ಅವರು ಅಮೃತ ಅಂತನಿಸಿಕೊಂಡ್ರು. ಅದಾದ ಮೇಲೆ ಹೇಳ್ತಾರೆ, ಶ್ರೀ ಲಕುಮಿ ವಲ್ಲಭ ಭಗವಂತ ಲಕ್ಷ್ಮೀಪತಿಯಾಗಿರ್ತಕ್ಕಂತಹ ಭಗವಂತ ಎಲ್ಲ ಶುಭಾಶುಭಗಳಿಂದ ಕೂಡಿರತಕ್ಕಂತಹದ್ದನ್ನು ಕರ್ಮಗಳನ್ನು ಸ್ವೀಕಾರ ಮಾಡ್ತಾನೆ. ಅದನ್ನು ಸ್ವೀಕಾರ ಮಾಡಿ ಅವನಿಗೆ ಅದರಿಂದ ಯಾವತ್ತೂ ಕೂಡ ವೃದ್ಧಿಯಾಗಲಿ ಹ್ರಾಸವಾಗಲಿ ಯಾವ ಕಾಲಕ್ಕೂ ಇಲ್ಲ. ಭಗವಂತ ಒಂದೇ ತೆರನಾಗಿರ್ತಾನೆ. ವೃದ್ಧಿ ಹ್ರಾಸಾದಿಗಳು ಇಲ್ಲದೇ ಇರತಕ್ಕಂಥವನು ಯಾರು ಕೇಳಿದ್ರೆ ಅದು ಭಗವಂತ. ಅಂತಹ ಭಗವಂತ ವೃದ್ಧಿಯಾಗಲಿ ಹ್ರಾಸವಾಗಲಿ ಯಾವ ಕಾಲಕ್ಕೂ ಕೂಡ ಅವನಿಗಿಲ್ಲ ಅಂತ ಹೇಳ್ತಾರೆ. ಇಂತಹ ವೃದ್ಧಿ ಹ್ರಾಸಾದಿಗಳು ಇಲ್ಲದೇ ಇರತಕ್ಕಂಥವನು ಭಗವಂತ. ಅವನಿಗೆ ಹೇಳ್ತಾರೆ ಇನ್ನು ಸ್ವರಸಗಳ ಭೋಗ ಅಂತ ಹೇಳಿದ್ರೆ ಅದು ಸಹಜ. ಭಗವಂತನಿಗೆ ಯಾವತ್ತೂ ಕೂಡ ಏನು ಕೇಳಿದ್ರೆ ಅವನಿಗೆ ಕೇವಲ ಸ್ವಾಖ್ಯರಸ ಮಾತ್ರ ಅವನಿಗೆ ಸ್ವೀಕಾರ, ಹೊರತು ಯಾವುದೋ ಅನ್ಯನಿಮಿತ್ತಕವಾಗಿರತಕ್ಕಂತಹ ಯಾವುದೋ ವ್ಯವಸ್ಥಾ ನಿಯಾಮಕವಾಗಿರತಕ್ಕಂತಹ ಅವನಿಗೆ ಇಲ್ಲವೇ ಇಲ್ಲ. ಭಗವಂತ ಯಾವತ್ತೂ ಕೂಡ ಅವನಿಗೆ ಸ್ವರಸಗಳನ್ನು ತನ್ನರಸಗಳನ್ನು ಮಾತ್ರ ಅವನು ಸ್ವೀಕಾರ ಮಾಡ್ತಾನೆ ಅಂತ ಎಂಬುದಾಗಿ ಹೇಳ್ತಾರೆ. ಇದಾದ ಮೇಲೆ ಯಾಕೆ ಅಂತ ಕೇಳಿದ್ರೆ ಭಗವಂತನಿಗೆ ಆ ವೃದ್ಧಿ ಕ್ರಾಸಾದಿಗಳು ಇಲ್ಲದೇ ಇರತಕ್ಕಂಥವನು ಅಂತಹ ಭಗವಂತನಿಗೆ ಇನ್ನಿತರವಾಗಿರತಕ್ಕಂತಹ ಏನೋ ಒಂದು ನಿಮಿತ್ತಕವಾಗಿರತಕ್ಕಂತಹ ವೃದ್ಧಿಯಾಗಲಿ ಹ್ರಾಸವಾಗಲಿ ಇಲ್ಲವೇ ಇಲ್ಲ ಅಂತ ಎಂಬುದಾಗಿ ಇಲ್ಲಿ ಹೇಳ್ತಾರೆ. ಇಂತಹ ಇದರ ವಿಚಾರವನ್ನ ಇನ್ನಷ್ಟು ಬಿಡಿಸ್ತಾರೆ. ಏನು ಅಂತ ಕೇಳಿದ್ರೆ ಕ್ಷೀರ ಸಮುದ್ರದಲ್ಲಿ ಕಾಲಕೂಟವನ್ನ ರುದ್ರದೇವರು ಕುಡಿತಾರೆ. ಆದರೆ ಪಾನ ಮಾಡಿದ್ದನ್ನ ಲೋಕಗಳನ್ನು ಅನುಗ್ರಹ ಮಾಡಿದ್ದು ವಾಸ್ತವಿಕವಾಗಿ ಯಾರು ಅಂತ ಕೇಳಿದ್ರೆ ವಾಯುದೇವರು. ಸ್ಪೃಷ್ಟಂ ಕರೇಣ ವಿಷಮಪ್ಯಮೃತಾಯ ದೃಷ್ಟಂ. ರುದ್ರದೇವರು ಅದನ್ನ ಆ ಅಮೃತವನ್ನು ಏನು ಕಾಲಕೂಟ ವಿಷವನ್ನ ಸ್ವೀಕಾರ ಮಾಡ್ತಾರಂತೆ. ಸ್ವೀಕಾರ ಮಾಡಿದಾಗ ಅದರಲ್ಲಿರ್ತಕ್ಕಂತಹ ಅತೀವವಾಗಿರತಕ್ಕಂತಹ ಏನು ವಿಷ ಅದು ಜೀರ್ಣಿಸಿಕೊಳ್ಳಿಕ್ಕಾಗಲಿಲ್ಲ. ಅದಾದ ಮೇಲೆ ವಾಯುದೇವರು ಅದಕ್ಕೆ ಬೇಕಾಗಿರತಕ್ಕಂತಹ ಅನುಗ್ರಹವನ್ನು ಪ್ರಾಣದೇವರು ಮಾಡಿ ಆ ಪ್ರಾಣದೇವರ ಅನುಗ್ರಹದಿಂದಾಗಿ ರುದ್ರದೇವರಿಗೆ ಆ ಅನುಗ್ರಹ ಏನು ಕಿಂಚಿತ್ ಆ ಅಮೃತವನ್ನ ಆ ಕಾಲಕೂಟ ವಿಷವನ್ನ ಅವರು ಸ್ವೀಕಾರ ಮಾಡ್ತಾರೆ. ಹೀಗೆ ಆ ಕಾಲಕೂಟವನ್ನ ವಾಯುದೇವರು ಸಂಪೂರ್ಣವಾಗಿ ಅದನ್ನ ಜೀರ್ಣ ಮಾಡಿಸಿಕೊಳ್ತಾರೆ. ಅದೇ ರೀತಿಯಾಗಿ ಭಗವಂತ ಆ ಲಕ್ಷ್ಮೀಪತಿಯಾಗಿರತಕ್ಕಂತಹ ಭಗವಂತ ಎಲ್ಲ ಕರ್ಮಗಳನ್ನ ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿ ಭಗವಂತನ ದಾಸನಾಗಿರತಕ್ಕಂತಹ ವಾಯುದೇವರಿಗೇನೆ ಇಷ್ಟು ಸಾಮರ್ಥ್ಯ ಇದೆ ಅಂತ ಆದಮೇಲೆ ಭಗವಂತನಿಗೆ ಇನ್ನೆಷ್ಟು ಸಾಮರ್ಥ್ಯ ಇರಲಿಕ್ಕಿಲ್ಲ. ಭಗವಂತನಿಗೆ ಇನ್ನೂ ಅಧಿಕವಾಗಿರತಕ್ಕಂತಹ ನಿನ್ನೆಯ ದಿವಸ ನಾವು ನೋಡಿದ್ವಿ. ಏನು ಅಂತ ಕೇಳಿದ್ರೆ ಅಪರೋಕ್ಷಿ ಕೃತಶ್ರೀಶಃ ಸಮುಪೇಕ್ಷಿತ ಭಾವಜಃ ಅಪೇಕ್ಷಿತ ಪ್ರದಾತಾನ್ಯ ರಾಘವೇಂದ್ರ ನ ವಿದ್ಯತೆ ಅಜ್ಞಾನ ವಿಸ್ಮೃತಿ ಭ್ರಾಂತಿ ಸಂಶಯ ಅಪಸ್ಮೃತಿ ಕ್ಷಯ ತಂದ್ರಾಗಂಬವಚ ಕೌಂಟ್ಯ ಕಾಯೇ ಚಂದ್ರಿಯೋದ್ಭವ ಅಂತ ಹೇಳಿಕೊಂಡು ಆ ರಾಯರು ಏನೆಲ್ಲ ನಮ್ಮಿಂದ ಅವರು ಅದನ್ನು ಅನುಗ್ರಹ ಮಾಡ್ತಾರೆ ಅಂತ ಕೇಳಿದ್ರೆ ಅಪರೋಕ್ಷಿ ಕೃತಶ್ರೀಶಃ ಅಂತ ರಾಯರಿಗೆ ವಾದಿರಾಜರಿಗೆ ಜಯತೀರ್ಥರಂತಹ ಜ್ಞಾನಿಗಳಿಗೆ ಇಷ್ಟೆಲ್ಲ ಅನುಗ್ರಹಗಳು ಆಗಿದೆ. ಯಾರಿಂದ ಅಂತ ಕೇಳಿದ್ರೆ ಆ ಪ್ರಶ್ನೆಯನ್ನ ಮಾಡಿಕೊಂಡಾಗ ಮಾತ್ರ ನಮಗೆ
ಆ ಭಗವಂತನ ಸರ್ವೋತ್ತಮತ್ವ, ಸರ್ವಶಕ್ತಿತ್ವ, ಆ ಸರ್ವಕರ್ತೃತ್ವ ನಮಗೆ ಅರ್ಥವಾಗ್ಲಿಕ್ಕೆ ಸಾಧ್ಯ. ಯಾಕೆ ಅಂತ ಕೇಳಿದ್ರೆ, ಭಗವಂತನನ್ನು ನಂಬಿರತಕ್ಕಂತಹ ಜ್ಞಾನಿಗಳಿಗೆ, ಭಗವಂತನನ್ನು ನಂಬಿರತಕ್ಕಂತಹ ದಾಸರಿಗೆ ಯಾವತ್ತೂ ಕೂಡ ಕಿಂಚಿತ್ತೂ ಕೂಡ ಅದರಿಂದ ಹಾನಿಯಾಗ್ಲಿಕ್ಕೆ ಬಿಡೋದಿಲ್ಲ. ಯಾಕೆ ಅಂತ ಕೇಳಿದ್ರೆ, ಭಗವಂತ ತನ್ನನ್ನು ನಂಬಿದಂತಹ ದಾಸರಿಗೆ ಭಗವಂತ ನಿಶ್ಚಯವಾಗಿಯೂ ಕೂಡ ಅನುಗ್ರಹವನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಹೀಗೆ ಆ ಭಗವಂತ ಅಷ್ಟೆಲ್ಲ ಆ ದಾಸರ ಏನು ಆ ಅಪರೋಕ್ಷೀಕೃತ ಶ್ರೀಶಃ ಅಂತ ಹೇಳಿಕೊಂಡು ಜ್ಞಾನಿಗಳಿಗೇನೆ ಭಗವಂತ ಅಷ್ಟು ಅನುಗ್ರಹವನ್ನ ಮಾಡ್ತಾನೆ ಅಂತ ಆದ್ಮೇಲೆ ಭಗವಂತ ತನ್ನಲ್ಲಿಯೂ ಕೂಡ ಅಧಿಕವಾಗಿ ತನ್ನ ಸಾಮರ್ಥ್ಯವನ್ನು ತೋರಿಸಿಕೊಳ್ಳುತ್ತಾನೆ ಅಂತ ಹೇಳ್ತಾರೆ. ಹೀಗೆ ಇನ್ನು ವಾಯುರನೃತಂ ಭಸ್ಮಾಂತಕಂ ಶರೀರಂ ಓಂ ಕಥೋಸ್ಮರ ಅಂತ ಹೇಳಿಕೊಂಡು ವಾಯುದೇವರಿಗೆ ಅಮೃತ ಅಂತ ಹೆಸರು. ಯಾಕೆ ಅಮೃತ ಅಂತ ಹೆಸರು ಅಂತ ಕೇಳಿದ್ರೆ, ವಾಯು ಅನಿಲಂ ಇದು ಈಶಾವಾಸ್ಯದಲ್ಲಿ ಬಂದಿರತಕ್ಕಂತಹದ್ದು. ಇನ್ನೊಂದು ಏನು ಅಂತ ಕೇಳಿದ್ರೆ, ಅತಿರೋಹಿತ ಜ್ಞಾನಾತ್ ವಾಯುರಪ್ಯಮೃತ ಸ್ಮೃತಃ ಇದು ಈಶಾವಾಸ್ಯೋಪನಿಷತ್ತಲ್ಲಿಯೂ ಕೂಡ ಬಂದಿರತಕ್ಕಂತಹ ಮಾತು. ಹೀಗೆ ವಾಯುದೇವರಿಗೆ ಅಮೃತತ್ವ ಅಂತ ಹೆಸರು. ಯಾಕೆ? ಅತಿರೋಹಿತ ವಿಜ್ಞಾನಾತ್ ವಾಯುದೇವರ ಜ್ಞಾನ ಯಾವ ಕಾಲಕ್ಕೂ ಕೂಡ ಅದು ಅತಿರೋಹಿತತ್ವಾತ್, ಯಾವ ಕಾಲಕ್ಕೂ ಕೂಡ ಆ ಜ್ಞಾನ ನಾಶವೇ ಆಗೋದಿಲ್ಲ. ವಾಯುದೇವರ ಜ್ಞಾನ ಅತಿರೋಹಿತ ವಿಜ್ಞಾನಾತ್, ತಿರೋಹಿತ ಜ್ಞಾನ ಇಲ್ಲ. ವಾಯುದೇವರ ಜ್ಞಾನ ಶುದ್ಧವಾಗಿರತಕ್ಕಂತಹ ಜ್ಞಾನ. ಆ ಶುದ್ಧವಾಗಿರತಕ್ಕಂತಹ ಜ್ಞಾನ ಯಾವತ್ತೂ ಕೂಡ ಅದು ವಿಮುಖವಾಗುವುದಿಲ್ಲ. ಅದು ಏನೋ ಅದರಿಂದ ವಾಯುದೇವರಿಗೆ ಅಜ್ಞಾನ ಅಂತ ಬರುವುದಿಲ್ಲ. ಆದ್ದರಿಂದ ವಾಯುದೇವರ ಜ್ಞಾನವನ್ನ ಶುದ್ಧವಾಗಿರತಕ್ಕಂತಹ ಜ್ಞಾನ, ಅದೇ ರೀತಿಯಾಗಿ ಅವರಿಗೆ ಅಮೃತ ಅಂತ ಹೆಸರು. ಹೀಗೆ ಇನ್ನು ಭಗವಂತನಿಗೂ ಕೂಡ ಉಪನಿಷತ್ತೇ ಹೇಳಿಕೊಟ್ಟಿದೆ ಅಲ್ವಾ. ಏನು ಅಂತ ಕೇಳಿದ್ರೆ, ಓಂ ದ್ವೇ ಅನಷ್ಟನ್ನನ್ಯೋ ಅಭಿಚಾಕಶೀತಿ, ಒಂದೇ ಮರದಲ್ಲಿರತಕ್ಕಂತಹ ಎರಡು ಹಕ್ಕಿಗಳು, ಆ ಎರಡು ಹಕ್ಕಿಗಳಲ್ಲಿ ಒಂದು ಹಕ್ಕಿ ಯಾವತ್ತೂ ಕೂಡ ಏನನ್ನು, ಅದು ಯಾವುದು ಅಂತ ಕೇಳಿದರೆ ದೇಹದಂತಹ ವ್ಯವಸ್ಥೆಯಲ್ಲಿ ಒಂದು ಹಕ್ಕಿ ಅದು ತಿಂತಾ ಇದೆ. ತಿನ್ನುವಂತಹ ಹಕ್ಕಿ ಏನಾಗಿದೆ ಅಂತ ಕೇಳಿದರೆ ಅದು ತುಂಬ ಸರಗಿ ಹೋಗಿದೆ. ಆದರೆ ತಿನ್ನದೇ ಇರತಕ್ಕಂತಹ ಭಗವಂತ ಅವನು ಯಾವತ್ತೂ ಕೂಡ ಅವನು ಜೀವ ಅವನಿಗೆ ಏನು ಶುಭಾಶುಭ ರಸಗಳ ಲೇಪ ಇದೆ. ಆದರೆ ಭಗವಂತನಿಗೆ ಮಾತ್ರ ಯಾವತ್ತೂ ಕೂಡ ಆ ಜೀವ ಮಾಡಿರತಕ್ಕಂತಹ ಶುಭ ಅಶುಭ ಇದರ ಯಾವುದರ ಲೇಪವೂ ಕೂಡ ಭಗವಂತನಿಗಿಲ್ಲ ಅಂತ ಎಂಬುದಾಗಿ ಹೇಳ್ತಾರೆ. ಹೀಗೆ ಭಗವಂತನಿಗೆ ಶುಭಾಶುಭಗಳ ಲೇಪ ಇಲ್ಲವೇ ಇಲ್ಲ. ಅದರಿಂದ ಭಗವಂತ ಒಂದೇ ತರನಾಗಿ ತಾನಿರ್ತಾನೆ ಅಂತ ಎಂಬುದಾಗಿ ಭಗವಂತನ ಸಾಮರ್ಥ್ಯವನ್ನ ಇಲ್ಲಿ ಹೇಳ್ತಾರೆ. ಅದಾದ ಮೇಲೆ ಮುಂದೆ ದಾಸರು ಹೇಳ್ತಾ ಇದ್ದಾರೆ, ಈ ಪರಿಯಲಚ್ಯುತನ ತತ್ತದ್ರೂಪ ತತ್ತನ್ನಾಮಗಳ ಸೆಲೆ ನಾನಾ ಪದಾರ್ಥದಲ್ಲಿ ನೆನೆದು ಭುಂಜಿಸುತ್ತಲಿರು ವಿಷಯ ಪ್ರಾಪಕ ಸ್ಥಾಪಕ ನಿಯಾಮಕ ವ್ಯಾಪಕನು ಎಂದರಿತು ನೀ ನಿರ್ಲೇಪನಾಗಿರು ಪುಣ್ಯ ಪಾಪಗಳು ಅರ್ಪಿಸು ಭಗವಂತನಡಿಗೆ ಅವನಡಿಗೆ ಅಂತ ಇಲ್ಲಿ ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ. ಏನು ಅಂತ ಕೇಳಿದ್ರೆ, ನಮ್ಮ ಅನುಸಂಧಾನ ಹೇಗಿರಬೇಕು, ನಾವು ಮಾಡುವಂತಹ, ನಾವು ಸ್ವೀಕಾರ ಮಾಡುವಂತಹ ಆ ಪದಾರ್ಥಗಳ ಅನುಸಂಧಾನ ಯಾವ ತೆರನಾಗಿರಬೇಕು ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಒಬ್ಬ ಕವಳೆ ಕುರುವನ್ ಗೋವಿಂದ ಸ್ಯಾನುಕೀರ್ತನಂ ನಿತ್ಯೋಪವಾಸಿ ವಿಜ್ಞೇಯ ವಿಂಜನ್ ಆಪ್ನೋತಿ ಕಿಲ್ಬಿಷಂ ಅಂತ ಹೇಳ್ತಾರೆ. ಯಾವತ್ತೂ ಕೂಡ ನಾವು ಅನ್ನಾದಿಗಳನ್ನು ಸ್ವೀಕಾರ ಮಾಡುವಾಗ ಹೇಗೆ ಸ್ವೀಕಾರ ಮಾಡಬೇಕು ಅಂತ ಕೇಳಿದ್ರೆ, ಕವಳೆ ಕುರುವನ್ನು ಗೋವಿಂದ ಸ್ಯಾನುಕೀರ್ತನಂ ಅಂತ ಭಗವಂತನ ಗೋವಿಂದನ ನಾಮ ಸಂಕೀರ್ತನೆಯ ವ್ಯವಸ್ಥೆಯಿಂದಾಗಿ, ಭಗವಂತನ ಗೋವಿಂದ ನಾಮದ ಉಚ್ಚಾರಣೆಯಿಂದಾಗಿ ನಾವು
ಅನ್ನಾದಿಗಳನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಜಗನ್ನಾಥದಾಸರು, ಭೋಜನವನ್ನು ನಾವು ತಿನ್ನುವಂತಹ ಆಹಾರಾದಿಗಳ ವ್ಯವಸ್ಥೆ ಹೇಗಿರಬೇಕು ಅಂತ ಕೇಳಿದ್ರೆ, ಈ ಪರಿಯಲಿ ಅಚ್ಯುತನ ತತ್ತದ್ರೂಪಗಳ ಭಗವಂತನ ಅಚ್ಯುತ, ಭಗವಂತನನ್ನ ಅಚ್ಯುತ ಅಂತ ಕರೀತಾರೆ, ಭಗವಂತನನ್ನ ಅನಂತ ಅಂತ ಕರೀತಾರೆ, ಭಗವಂತನನ್ನ ಗೋವಿಂದ ಅಂತ ಕರೀತಾರೆ. ಯಾಕೆ ಕರೀತಾರೆ ಅಂತ ಕೇಳಿದ್ರೆ, ಅಚ್ಯುತತ್ವಾತ್ ಚ್ಯುತಿರಾಹಿತ್ಯಾತ್, ಭಗವಂತ ಯಾವ ಕಾಲಕ್ಕೂ ಕೂಡ ಚ್ಯುತನಾಗೋದಿಲ್ಲ. ಅಂದರೆ ಭಗವಂತನಿಗೆ ಯಾವತ್ತೂ ಕೂಡ ಚ್ಯುತಿ ಎಂಬುದಿಲ್ಲ. ಅವನ ಯಾವ ಗುಣಗಳಲ್ಲಿ ಅಥವಾ ಇತರ ಯಾವುದೇ ವ್ಯವಸ್ಥೆಗಳಲ್ಲಿಯೂ ಕೂಡ ಭಗವಂತನಲ್ಲಿ ಚ್ಯುತಿ ಇಲ್ಲ. ಅದರಿಂದಾಗಿ ಭಗವಂತ ಚ್ಯುತಿ ಅಚ್ಯುತ. ಇನ್ನು ಅನಂತ, ಭಗವಂತನಲ್ಲಿ ಅಂತ ಇಲ್ಲ, ಅಂದರೆ ಅವನಲ್ಲಿ ಕೊನೆ ಇಲ್ಲ. ಭಗವಂತನಿಗೆ ಯಾವುದೋ ಒಂದು ಕೊನೆ ಇಲ್ಲ, ಭಗವಂತನಿಗೆ ಎಂಡ್ಲೆಸ್, ಅಂತಹ ಅನಂತ. ಮತ್ತೆ ಗೋವಿಂದ ಕಾವಿಂದತಿ, ಗೋ ಶಬ್ದಕ್ಕೆ ಮಾತುಗಳು ಅಂತ ಅರ್ಥ, ಗೋ ಶಬ್ದಕ್ಕೆ ವೇದಗಳು ಅಂತ ಅರ್ಥ. ಎಲ್ಲ ಮುಖ್ಯವಾಗಿ ಗಾವಿಂದತಿ, ಮಾತಿನ ಮೂಲಕವಾಗಿ ತಿಳ್ಕೊಳ್ಳಬೇಕು. ಇನ್ನೊಂದು ಮಾತುಗಳು, ವೇದಗಳ ಮೂಲಕವಾಗಿ ಗಮ್ಯ. ವೇದಗಳಿಂದಲೂ ಕೂಡ ಪೂರ್ಣವಾಗಿ ಗಮ್ಯ ಅಲ್ಲ, ವೇದಗಳಿಂದಲೂ ಕೂಡ ಕಿಂಚಿತ್ ಏನೋ ಅಲ್ಪವಾಗಿ ತಿಳ್ಕೊಳ್ಬೋದು ಭಗವಂತನನ್ನ. ಹೀಗೆ ಭಗವಂತನನ್ನ, ಅವನ ಸ್ವರೂಪವನ್ನ, ಅವನ ಗುಣಗಳನ್ನ, ಅವನ ಕ್ರಿಯೆಗಳನ್ನ ಎಲ್ಲವನ್ನು ಹೇಳುವುದರಿಂದಾಗಿ ಭಗವಂತ ಅಚ್ಯುತ, ಅನಂತ, ಗೋವಿಂದ ಅಂತ ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ಈ ಪರಿಯಲಿ ಅಚ್ಯುತನ ತತ್ತದ್ರೂಪಗಳ, ತತ್ತನ್ನಾಮಗಳ, ಭಗವಂತನನ್ನ ರೂಪಗಳನ್ನು ಚಿಂತನೆ ಮಾಡಬೇಕು, ಅವನ ನಾಮಗಳನ್ನು ಚಿಂತನೆ ಮಾಡಬೇಕು. ನಾಮ ರೂಪ ಎಲ್ಲವನ್ನೂ ಕೂಡ ಯೋಚನೆ ಮಾಡಿಕೊಂಡು, ಆ ಪದಾರ್ಥಗಳನ್ನು ಚಿಂತನೆ ಮಾಡಿಕೊಂಡು ಸ್ಮರಣೆ ಮಾಡ್ತಾ ತತ್ತನ್ನಾಮಗಳ ಸೆಲೆ, ನಾನಾ ಪದಾರ್ಥಗಳಲ್ಲಿರ್ತಕ್ಕಂಥ ಭಗವಂತನ ರೂಪಗಳನ್ನು, ಅವನ ನಾಮಗಳನ್ನು ಸ್ಮರಣೆ ಮಾಡಿಕೊಂಡು ಭೋಜನವನ್ನು ಮಾಡಬೇಕು. ಅದಾದ ಮೇಲೆ ವಿಷಯ ಪ್ರಾಪಕ, ಸ್ಥಾಪಕ, ನಿಯಾಮಕ. ಭಗವಂತ ಏನಾಗಿದ್ದಾನೆ ಅಂತ ಕೇಳಿದ್ರೆ ವಿಷಯ ಪ್ರಾಪಕ, ವಿಷಯಗಳನ್ನು ಕೊಡ್ತಾನೆ. ವಿಷಯ ಸ್ಥಾಪಕ, ಅದನ್ನು ಇರಿಸ್ತಾನೆ. ಅದಾದ ಮೇಲೆ ವಿಷಯ ನಿಯಾಮಕ, ಎಲ್ಲವನ್ನೂ ಕೂಡ ವಿಷಯಗಳನ್ನು ಕೊಡ್ತಾನೆ, ವಿಷಯಗಳನ್ನು ಇರಿಸ್ತಾನೆ, ವಿಷಯಗಳ ನಿಯಾಮಕನೂ ಕೂಡ. ಎಲ್ಲವೂ ಕೂಡ ಅವನೇ. ಅದರಿಂದಾಗಿ ವ್ಯಾಪಕನು ಎಂದು ಅರಿತು ಇದನ್ನ ಸರಿಯಾಗಿ ತಿಳ್ಕೊಂಡು ಯಾರು ಇರ್ತಾರೆ, ನಿಯಾಮಕನು ಎಂದರಿತು ನೀ ನಿರ್ಲೇಪನಾಗಿರು. ಭಗವಂತನನ್ನ ಯೋಚನೆ ಮಾಡಬೇಕು. ಯೋಚನೆ ಮಾಡುವಂತಹದ್ದು ತುಂಬ ಕಷ್ಟ ಸಾಧ್ಯವಾಗಿರತಕ್ಕಂತಹದ್ದು. ಯಾಕೆ ಅಂತ ಕೇಳಿದ್ರೆ, ಭಗವಂತ ನಿರ್ಲೇಪನಾಗಿ, ಅವನಿಗೆ ಭಗವಂತ ವ್ಯಾಪಕ. ನಾವು ಕರ್ಮಗಳನ್ನು ಆಚರಣೆ ಮಾಡುವಾಗ ಕರ್ಮದ ಲೇಪವನ್ನು ಅತಿಯಾಗಿ ಹಚ್ಚಿಕೊಳ್ಳಬಾರ್ದು. ಕರ್ಮದ ಲೇಪ ಅದು ಏನಾಗ್ತದೆ ಅಂತ ಕೇಳಿದ್ರೆ, ಕರ್ಮವನ್ನು ನಾವು ಅಂಟಿಸಿಕೊಂಡೆವು ಅಂತ ಹೇಳಿದ್ರೆ ಆ ಕರ್ಮದ ಅಂಟುವಿಕೆ ನಮಗೆ ಆಗ್ತಾ ಹೋಯಿತು ಅಂತ ಅಂದರೆ, ನಾವು ಮುಖ್ಯವಾಗಿ ನಮ್ಮ ಗಮನ ಎಲ್ಲಿರಬೇಕು ಅಂತ ಕೇಳಿದ್ರೆ, ಎಲ್ಲವನ್ನೂ ಬಿಟ್ಟು ನಾವು ನಮ್ಮ ಪಾಡಿಗೆ ನಾವು ದೇವರನ್ನ ಕಾಣುವಂತಹ ವ್ಯವಸ್ಥೆಯಲ್ಲಿ ಹೋಗ್ತಾ ಇರಬೇಕು. ಈ ವ್ಯವಸ್ಥೆಯಲ್ಲಿ ನಾವು ಹೋದೆವು ಅಂತ ಆದರೆ ಆವಾಗ ಆ ವ್ಯವಸ್ಥೆಗಳು ಅದು ಸರಿಯಾಗ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರವಾಗಿ ನಾವು ಚಿಂತನೆ ಮಾಡುವಂತಹದ್ದು ನಾವು ನಿರ್ಲೇಪರಾಗಿ, ಯಾವುದೇ ಕರ್ಮಕ್ಕೆ ಅತಿಯಾಗಿ ಅಂಟಿಕೊಳ್ಳದೆ, ಯಾವುದೇ ಒಂದು ವಿಷಯ ಪದಾರ್ಥಗಳ ಕಡೆಗೆ ಅತಿಯಾಗಿ ಅದರ ಕಡೆಗೆ ನಾವು ಅಂಟಿಕೊಳ್ಳದೆ, ನಾವು ಒಳ್ಳೆಯ ರೀತಿಯಲ್ಲಿ ಅದರಲ್ಲಿರಬೇಕು ಅಂತ ಹೇಳ್ತಾರೆ. ನಿರ್ಲೇಪವಾಗಿರು ಎಂದರಿದು ನೀ ಪುಣ್ಯ ಪಾಪಗಳು ಅರ್ಪಿಸು ಅವನಡಿಗೆ. ನಾವು ಎಲ್ಲ ಪುಣ್ಯ ಪಾಪ ಎಲ್ಲವನ್ನೂ ಕೂಡ ಯಾರಿಗೆ ಕೊಡಬೇಕು ಅಂತ ಕೇಳಿದ್ರೆ, ಪುಣ್ಯ ಪಾಪಾದಿಗಳು ಎಲ್ಲವೂ ಕೂಡ ಭಗವಂತನಿಗೆ. ನಾವು ಕರ್ಮಾದಿಗಳನ್ನು ಕರ್ಮಣ ಜ್ಞಾನ ಮಾತನೋತಿ, ಕರ್ಮಾದಿಗಳನ್ನು ಕರ್ಮಾಧ್ಯಕ್ಷನಾಗಿರತಕ್ಕಂತಹ ಭಗವಂತನಿಗೆ. ಯಾಕೆ ಅಂತ ಕೇಳಿದ್ರೆ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ಇದೊಂದು ಪ್ರಮಾಣ. ಅದಾದ ಮೇಲೆ
ಈಶಾವಾಸ್ಯೋಪನಿಷತ್ತು ನಮಗೆ ಕೊಟ್ಟಿರತಕ್ಕಂತಹ ನಿಯಮ ಏನು ಅಂತ ಕೇಳಿದ್ರೆ, ಕರ್ಮಣ್ಯೇವ, ಕರ್ಮವನ್ನು ಮಾಡದೆ ನಾನು ಕರ್ಮವನ್ನು ಬಿಡ್ತೇನೆ, ಕೇವಲ ಜ್ಞಾನದ ಮಾರ್ಗದಲ್ಲಿ ಹೋಗ್ತೇನೆ ಅಂತ ಹೇಳಿದ್ರೂ ಸಾಧ್ಯ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಕರ್ಮಣೈವ ಹಿ ಸಂಸಿದ್ಧಿಂ ಆಸಿತಾ ಜನಕಾದಯ, ಕರ್ಮಣ ಏವ, ಕರ್ಮದಿಂದಾಗಿಯೇ, ಕರ್ಮ ಅದರ ಜೊತೆಗೆ ಕರ್ಮ, ಕೇವಲ ಕರ್ಮ ಅದು ನಮಗೆ ಪ್ರಾಪಕ ಅಂತನಿಸೋದಿಲ್ಲ. ಕರ್ಮ ಅದು ಯಾವುದಕ್ಕೆ ಇರಬೇಕು ಅಂತ ಕೇಳಿದರೆ, ಕರ್ಮ ಕೇವಲ ಕರ್ಮ ಆಗಬಾರದು, ಕರ್ಮದ ಜೊತೆಗೆ ಜ್ಞಾನ ಎಂಬುದು ಅತೀ ಅವಶ್ಯಕ. ಕೇವಲ ಕರ್ಮಠರಾಗಿ ಬಿಟ್ಟರೆ ಕರ್ಮವನ್ನು ಮಾಡಿದ ಆ ಕರ್ಮದ ಹಿನ್ನೆಲೆ ಏನು ಅಂತ ಗೊತ್ತಿಲ್ಲ ಅಂತ ಆದರೆ ಆವಾಗ ಆ ಕರ್ಮಕ್ಕೆ ಒಂದು ಬೆಲೆ ಇಲ್ಲ ಅಂತ ಆಗಿಬಿಡ್ತದೆ. ಕರ್ಮದ ಹಿಂದಿನ ಆಂತರ್ಯವನ್ನು ತಿಳ್ಕೊಳ್ಬೇಕು. ಆ ಕರ್ಮ ಯಾರಿಗೋಸ್ಕರ, ಆ ಕರ್ಮ ಯಾವುದರಿಂದ, ಆ ಕರ್ಮ ಎಂಬುದು ಯಾಕೆ ಅವಶ್ಯಕ ಅಂತ ಕೇಳಿದ್ರೆ, ಕರ್ಮದಿಂದಾಗಿ ಮನಸ್ಸು ಶುದ್ಧವಾಯಿತು, ಕರ್ಮದಿಂದಾಗಿ ಮನಸ್ಸು ಶುದ್ಧವಾದ್ದರಿಂದಾಗಿ ಶುದ್ಧವಾಗಿರ್ತಕ್ಕಂಥ ಅಂತಃಕರಣದಿಂದಾಗಿ ಭಗವಂತನ ಅಪರೋಕ್ಷ ಜ್ಞಾನ ಪರೋಕ್ಷ ಜ್ಞಾನ ಇದಾಗುವಂತಹದ್ದು. ಅದಕ್ಕೋಸ್ಕರವಾಗಿ ಕರ್ಮ ಅತೀ ಅವಶ್ಯಕ ಅಂತ ಎಂಬುದಾಗಿ ಹೇಳ್ತಾರೆ. ಹೀಗೆ ಆ ಕರ್ಮ ಎಂಬುದು ಅತೀ ಮುಖ್ಯವಾಗಿರತಕ್ಕಂತಹದ್ದು, ಅತೀ ಅವಶ್ಯಕವಾಗಿರತಕ್ಕಂತಹದ್ದು ಅಂತ ಹೇಳ್ತಾರೆ. ಆದ್ದರಿಂದ ಆ ಕರ್ಮ ಭಗವಂತ ವಿಷಯಗಳನ್ನು ಕೊಡ್ತಾನೆ, ಅದನ್ನು ಇರಿಸ್ತಾನೆ, ಅದಾದ ಮೇಲೆ ಅದರ ನಿಯಾಮಕನೂ ಕೂಡ ಅವನೇ ಆಗಿದ್ದಾನೆ. ಭಗವಂತ ಎಲ್ಲವನ್ನೂ ಕೂಡ ತಾನು ಮಾಡ್ತಾನೆ, ಮಾಡಿಸ್ತಾನೆ ಎಂಬುದನ್ನು ತಿಳ್ಕೊಂಡು ಅದರ ಮೂಲಕವಾಗಿ ನೀನು ಪುಣ್ಯ ಪಾಪಾದಿಗಳನ್ನು ಭಗವಂತನಿಗೆ ಅರ್ಪಿಸ್ತಾ ಇರಬೇಕು ಎಂಬುದಾಗಿ ಹೇಳ್ತಾರೆ. ಇದನ್ನು ವಿಷ್ಣು ರಹಸ್ಯ ಇದಕ್ಕೆ ಪ್ರಮಾಣವನ್ನು ಕೊಡದೆ, ಗೃಹ್ಣಾತಿ ಹರಿಂ ಪುಣ್ಯಂ ಭಸ್ಮೀಕರೋತಿ ಚ ಸ್ವಸ್ಯ ಚ ದ್ರೋಹಿಣಸ್ಕಿಂಚಿತ್ ಪಾಪಾಂ ಸಂಪ್ರದಾತಿ ಚ. ಭಗವಂತ ಪುಣ್ಯ ಪಾಪಾದಿಗಳನ್ನು ಕೊಡ್ತಾನೆ ಅಂತ ಹೇಳ್ತಾರೆ. ತ್ರಿಶುಧಾಮಸು ಯದ್ಭೋಜ್ಯಂ ಭೋಕ್ತಾ ಯಸ್ತು ಪ್ರಕೀರ್ತಿತ ವೇದೈತದುಭಯಂ ಯಸ್ತು ನ ಮುಂಜಾನೋ ಲಿಪ್ಯತೆ. ಭಗವಂತ ಕೊಟ್ಟಿದ್ದು, ಭಗವಂತ ಎಲ್ಲವನ್ನೂ ಕೂಡ ನಮಗೆ ಅನುಗ್ರಹ ಮಾಡ್ತಾನೆ ಅಂತ ಎಂಬುದನ್ನು ತಿಳ್ಕೊಂಡು ಯಾರು ಕರ್ಮವನ್ನು ಮಾಡ್ತಾನೆ ಅವನಿಗೆ ಯಾವತ್ತೂ ಕೂಡ ನಲಿಪ್ಯತೆ. ಭಗವಂತ ಆ ಲೇಪವನ್ನು ಆಗ್ಲಿಕ್ಕೆ ಬಿಡೋದಿಲ್ಲ. ಇಲ್ಲದಿದ್ದರೆ ಲೇಪಾದಿಗಳು, ಇಲ್ಲದಿದ್ದರೆ ಅವನಿಗೆ ಎಲ್ಲದರ ಲೇಪಗಳು ಆಗ್ತವೆ ಎಂಬುದಾಗಿ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಪುಣ್ಯ ಪಾಪಾದಿಕಂ ವಿಷ್ಣೋರರ್ಪಣಂ ಕುರು ಸರ್ವದ. ಏನೇ ಮಾಡಿದ್ರೂ ಕೂಡ ಭಗವಂತನಿಗೆ ಅದನ್ನು ಅರ್ಪಿಸಿ ತೇನತ್ಯಕ್ತೇನ ಮುಂಜೀತ ಅಂತ ಹೇಳಿದ ಹಾಗೆ ಉಪನಿಷತ್ತು ನಮಗೆ ಕೊಟ್ಟಿರತಕ್ಕಂತಹದ್ದು ನಿಯಮ. ಅವನು ಕೊಟ್ಟದ್ದನ್ನು, ಅವನು ಏನು ಕೊಡ್ತಾನೋ ಅದನ್ನು ಸ್ವೀಕರಿಸಿ ನಾವು ಜೀವನವನ್ನು ಮಾಡಬೇಕು ಎಂಬಂತಹ ದೊಡ್ಡ ಒಂದು ದೃಷ್ಟಾಂತವನ್ನು ನಮಗೆ ಕೊಡ್ತಾರೆ. ಅದಾದ ಮೇಲೆ ವಿಧಿವಾಕ್ಯಾನುಸಾರೇಣ ಕೃತಂ ವಿಷ್ಣು ಸಮರ್ಪಯೇದ್ ತಥಾ ನಿಷೇಧಸ್ತ್ಯಕ್ತಾನ್ ಸರ್ವಾನ್ ತಸ್ಮೈ ಸಮರ್ಪಯೇದ್. ಯೋಗದೀಪಿಕಾದಲ್ಲಿ ಯೋಗದೀಪಿಕಾಕಾರರು ಹೇಳ್ತಾರೆ ಏನು ಅಂತ ಕೇಳಿದ್ರೆ, ವಿಧಿವಾಕ್ಯಾನುಸಾರೇಣ ಕೃತಂ ತ್ಯಕ್ತ್ವಾ, ನೀವು ವಿಧಿವಾಕ್ಯದಿಂದ ಏನನ್ನು ಮಾಡಬೇಕು ಅಂತ ಇದೆಯೋ, ಶಾಸ್ತ್ರದಲ್ಲಿ ವಿಧಿವಾಕ್ಯಗಳು ಅಂತ ಇದೆ. ಸರ್ವೇ ವಿಧಿ ನಿಷೇಧಾಸ್ಯೋ ಏತಯೋರೇವ ಕಿಂಕರ ಅಂತ. ವಿಧಿಗಳಾಗಲಿ ನಿಷೇಧಗಳಾಗಲಿ ಅದೆಲ್ಲವೂ ಕೂಡ ನಮಗೋಸ್ಕರನೇ. ಇದನ್ನು ಮಾಡಬೇಕು, ಇದನ್ನು ಮಾಡಬಾರದು, ಮಾಡಬೇಕಾದ್ದನ್ನು ಮಾಡಲೇಬೇಕು, ಯಾವುದನ್ನು ಮಾಡಬಾರದು ಅಂತ ನಿಷೇಧ ಮಾಡಿದ್ದಾರೆ ಅದನ್ನು ಮಾಡಲೇಬಾರದು. ಹೀಗೆ ಮಾಡಲೇಬೇಕಾದ್ದನ್ನು ಮಾಡಲೇಬಾರದನ್ನು ಈ ಎರಡೂ ವಿಧಿ ನಿಷೇಧಗಳನ್ನು ಕೂಡ ಭಗವಂತನಿಗೆ ವಿಹಿತ ಕರ್ಮಗಳನ್ನು ಆಚರಣೆ ಮಾಡಬೇಕು. ಏನು ವಿಹಿತ ಕರ್ಮಗಳು ಅಂತ ಕೇಳಿದರೆ, ಸ್ನಾನ, ಸಂಧ್ಯಾವಂದನಾದಿಗಳು, ದೇವಪೂಜಾ, ದೇವರ ಸ್ಮರಣೆ. ಇನ್ನೊಂದು ಏನು ಅಂತ ಕೇಳಿದ್ರೆ, ಇದೆಲ್ಲವೂ ಕೂಡ ಉಂಟು. ಇದರ ಜೊತೆಗೆ ಮುಖ್ಯವಾಗಿ ಬೇಕಾದ್ದು ಏನು ಅಂತ ಕೇಳಿದ್ರೆ ಜ್ಞಾನ. ಈ ಜ್ಞಾನ ಸಂಪಾದನೆ ಇಲ್ಲದೆ ಅದು ಯಾವುದೂ ಕೂಡ ಪೂರ್ಣವಾಗೋದಿಲ್ಲ. ನಾವು ಏನು ಮಾಡ್ತೇವೆ ಅಂತ ಕೇಳಿದ್ರೆ, ಏನೋ ಕಿಂಚಿತ್ ಸ್ವಲ್ಪ ನಾವು ತಿಳ್ಕೊಳ್ಳಿಕ್ಕೆ ಹೋಗ್ತೇವೆ. ತಿಳ್ಕೊಂಡ ಮೇಲೆ ಜ್ಞಾನದ ಕಡೆಗೆ ನಮ್ಮ ಪರಿವೆಯೇ ಇರುವುದಿಲ್ಲ. ನಮಗೆ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳಬೇಕು ಎಂಬಂತಹ ಕಿಂಚಿತ್ ಪ್ರಜ್ಞೆಯೂ ಕೂಡ ನಾವು ಅದನ್ನು ಕಳ್ಕೊಂಡು ಬಿಡ್ತೇವೆ. ಯಾಕೆ ಅಂತ ಕೇಳಿದರೆ, ಜ್ಞಾನ ಒಮ್ಮೆ ತಿಳ್ಕೊಂಡ ಮೇಲೆ ನಾನು ತಿಳ್ಕೊಂಡಾಯ್ತು ಅಂತ ಒಂದು ಅಹಂಕಾರ ಬಂದು ಬಿಡ್ತದೆ. ಆ ಅಹಂಕಾರ ಬಂತು ಅಂತ ಆದರೆ ಮತ್ತೆ ಮುಗಿಯಿತು. ಮತ್ತೆ ಯಾವುದನ್ನೂ ಕೂಡ ತಿಳ್ಕೊಳ್ಳಿಕ್ಕೆ ಹೋಗೋದಿಲ್ಲ, ಮತ್ತೆ ಯಾವುದನ್ನೂ ಕೂಡ ಅಧ್ಯಯನ ಮಾಡಲಿಕ್ಕೆ ಹೋಗೋದಿಲ್ಲ.
ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ. ನಮಗೆ ಉಪನಿಷತ್ತು ಕೊಟ್ಟಿರತಕ್ಕಂಥ ದೊಡ್ಡ ವಿಧಿ ಏನು ಅಂತ ಕೇಳಿದ್ರೆ ಇದು ವಿಧಿವಾಕ್ಯಗಳು ಅಂತ ಇದೆ. ವಿಧಿವಾಕ್ಯಗಳು ಅಂತ ಕೇಳಿದ್ರೆ ಎದತ್ತು ಕುರು ಅಂತ ಮಾಡಲೇಬೇಕು ಅಂತ ಹೇಳ್ತೇವಲ್ವಾ, ವಿಧಿವಾಕ್ಯಗಳು ಇದು. ಕುರು ಯಾವುದು ಕುರು ಅಂತ ಕೇಳಿದ್ರೆ ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ ದೇವಪಿತೃಕಾರ್ಯಾಭ್ಯಾಂ ನ ಪ್ರಮದಿತವ್ಯಂ. ಇದನ್ನ ಆಚಾರ್ಯಾಯ ಪ್ರಿಯಂ ಧನಮಾಹೃತ್ಯ ಪ್ರಜಾದಂತುಂ ಮಾವಿವಚ್ಛೇತ್ಸಿ ಸತ್ಯಾನ್ನ ಪ್ರಮದಿತವ್ಯಂ ಕುಶಲಾನ್ ಧರ್ಮಾನ್ನ ಪ್ರಮದಿತವ್ಯಂ ಕುಶಲಾನ್ನ ಪ್ರಮದಿತವ್ಯಂ. ಇದೆಲ್ಲವೂ ಕೂಡ ವಿಧಿವಾಕ್ಯಗಳು. ಏನು ಅಂತ ಕೇಳಿದ್ರೆ ಸ್ವಾಧ್ಯಾಯ ಪ್ರವಚನ, ಸ್ವಾಧ್ಯಾಯವೂ ಬೇಕು. ತಾನು ಅಧ್ಯಯನ ಮಾಡಿದ್ದೇನೆ, ಅಧ್ಯಯನವನ್ನೂ ಮಾಡಬೇಕು. ಅಧ್ಯಯನವನ್ನ ಮಾಡಿ ಅದರ ಜೊತೆಗೆ ಅದನ್ನ ಯಾರು ತಿಳ್ಕೊಳ್ಳಿಕ್ಕೆ ಬರ್ತಾರೋ ಆ ತಿಳ್ಕೊಳ್ಳಿಕ್ಕೆ ಬರುವವರಿಗೆ ಅದನ್ನ ಪ್ರವಚನವನ್ನೂ ಮಾಡಬೇಕು. ಯಾರಿಗೆ ಆಸಕ್ತಿ ಇದೆ ಅದಕ್ಕೋಸ್ಕರವಾಗಿಯೇ ಕೇವಲ ತಿಳ್ಕೊಳ್ಳೋದು ಮಾತ್ರ ಅಲ್ಲ, ತಿಳ್ಕೊಂಡದ್ರಿಂದಾಗಿ ಏನೂ ಆಗಲಿಲ್ಲ, ತಿಳ್ಕೊಂಡದ್ದನ್ನು ಒಂದಷ್ಟು ಜನರಿಗೆ ಉಪದೇಶ ಮಾಡಬೇಕು ಅಂತ ಹೇಳ್ತಾರೆ. ತಾನು ಏನು ಅಧ್ಯಯನವನ್ನು ಮಾಡಿದ್ದಾನೋ ಆ ಅಧ್ಯಯನ ಮಾಡಿದ್ದನ್ನು ಒಂದಷ್ಟು ಜನರಿಗೆ ಅದನ್ನು ಪಾಠವನ್ನು ಮಾಡಬೇಕು ಅಂತ ಹೇಳ್ತಾರೆ. ಮುಖ್ಯವಾಗಿ ಪಾಠವನ್ನು ಮಾಡುವಂತಹದ್ದು ದೊಡ್ಡ ವಿಷಯ. ಯಾಕೆ? ಪಾಠವನ್ನು ಮಾಡಿದಾಗ ಅವನಿಗೆ ಅವನ ಒಳಗಿರತಕ್ಕಂತಹ ಅಂತಃಸತ್ವ ಗೊತ್ತಾಗ್ತದೆ. ತಾನು ಎಷ್ಟು ತಿಳ್ಕೊಂಡಿದ್ದಾನೆ, ಎಷ್ಟನ್ನ ತಾನು ಜಿತನಾಗಿದ್ದಾನೆ ಎಂಬುದಾಗಿ ಅರ್ಥವಾಗ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರವಾಗಿ ಸ್ವಾಧ್ಯಾಯ ಪ್ರವಚನ, ಅಧ್ಯಯನವೂ ಬೇಕು, ಅದರ ಜೊತೆಗೆ ಪ್ರವಚನವೂ ಬೇಕು ಎಂಬುದಾಗಿ ನಮಗೆ ಇಲ್ಲಿ ನಿಯಮವನ್ನು ಹೇಳ್ತಾರೆ. ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ. ಇದನ್ನು ಎರಡನ್ನೂ ಕೂಡ ಯಾವ ಕಾಲಕ್ಕೂ ಕೂಡ ಮರೆತು ಬಿಡಬಾರದು. ಅದಕ್ಕೋಸ್ಕರವಾಗಿ ಸದಾ ನಿಷೇಧ, ಯಾವುದನ್ನು ಮಾಡಬಾರದು ಅಂತ ಶಾಸ್ತ್ರಗಳು ನಿಷೇಧ ಮಾಡಿದೆ. ಯಾವುದನ್ನು ನಿಷೇಧ ಮಾಡಿದ್ದು ಅಂತ ಕೇಳಿದ್ರೆ ನಿಷೇಧವನ್ನ ಮಾಡುವಂತಹ ಒಂದಷ್ಟು ವಿಚಾರಗಳನ್ನು ಶಾಸ್ತ್ರಗಳು ನಮಗೆ ಹೇಳಿದೆ. ಆ ನಿಷೇಧವನ್ನ ಮಾಡಲೇಬಾರದೇ ಇರತಕ್ಕಂತಹದ್ದನ್ನ ನಾವು ಮಾಡಬಾರದು. ಯಾಕೆ ಅಂತ ಕೇಳಿದ್ರೆ ಯಾವುದೋ ಒಂದು ನಾವು ವಿಚಾರವನ್ನ ತಿಳ್ಕೊಳ್ತೇವೆ ಅಂತ ಆದ್ರೆ ಆ ನಿಷೇಧ ಅದು ಯಾರಿಗೋಸ್ಕರ ಇರುವಂತಹದ್ದು ಅಂತ ಕೇಳಿದ್ರೆ ನಮಗೋಸ್ಕರ. ಯಾರು ಇದನ್ನ ಆಚರಣೆ ಮಾಡ್ಲಿಕ್ಕೋಸ್ಕರವಾಗಿ ಶಾಸ್ತ್ರಗಳು ಹೇಳಿದೆಯೋ ಅಂಥವರಿಗೆ ಹೊರತು ಈ ವಿಧಿ ನಿಷೇಧಗಳು ದೇವರಿಗೋಸ್ಕರ ಇರುವಂತಹದ್ದಲ್ಲ. ನಬಲಾಂಡುಂ ಭಕ್ಷಯಿತ, ಮತ್ತೆ ಯಾವುದೋ ನಿಷಿದ್ಧವಾಗಿರತಕ್ಕಂಥದ್ದನ್ನು ತಿನ್ನಬೇಡಿ, ಯಾವುದೋ ನಿಷಿದ್ಧವಾಗಿರತಕ್ಕಂತಹದ್ದನ್ನು ಮಾಡಬೇಡಿ, ಇನ್ನಿತರ ಯಾವುದೋ ಒಂದು ನಿಷಿದ್ಧವಾಗಿರತಕ್ಕಂತಹ ವಿಹಿತ ಕರ್ಮ ನಿಷೇಧ, ಅದರ ನಿಷೇಧದ ಅದನ್ನು ನಿರಾಕರಣೆ, ಇದೆರಡೂ ಕೂಡ ಮುಖ್ಯವಾಗಿ ಮಾಡಲೇಬೇಕಾಗಿರತಕ್ಕಂತಹದ್ದು. ಅದಕ್ಕೋಸ್ಕರವಾಗಿ ಈ ವಿಧಿ ನಿಷೇಧಗಳನ್ನು ಆಚರಣೆ ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ವಿಜಯದಾಸರು ಹೇಳಿರತಕ್ಕಂತಹ ಮಾತು ಇದೇ ವಿಚಾರವನ್ನು ಹೇಳುವಂತೆ ಬಿಂಬ ದರ್ಶನವಾಗದು ಎಟ್ಟೇ ಮಾನವರಿಗೆ ಹೊರದೊರದು ಕೇವಲ ಗುಟ್ಟು ತಿಳಿಪದರಿಂದ ಏನಾಹುದೋ ದಿಟ್ಟ ದೈವಂಗಳ ರಥ ವಿಜಯ ವಿಠಲ ಜಗಜಟ್ಟಿಗ ಪುಣ್ಯ ಪಾಪ ಲೇಪವೇನೋ. ಭಗವಂತನಿಗೆ ಪುಣ್ಯ ಪಾಪ ಯಾವುದರೂ ಲೇಪವೂ ಇಲ್ಲ. ಭಗವಂತ ನಿರ್ಲೇಪ, ಅವನಿಗೆ ಅಜರಾಮರನಾಗಿರತಕ್ಕಂಥವನಿಗೆ ಭಗವಂತ ಈ ರೀತಿಯಾಗಿ ಅವನಿರ್ತಾನೆ ಎಂಬುದಾಗಿ ನಮಗೆ ಜಗನ್ನಾಥದಾಸರು ಅವನ ವಿಶಿಷ್ಟವಾಗಿರತಕ್ಕಂತಹ ಗುಣವನ್ನು ಜಗನ್ನಾಥದಾಸರು ನಮಗೆ ತಿಳಿಸಿಕೊಡ್ತಾರೆ. ಇನ್ನು ಮುಂದಿನ ಭಾಗವನ್ನು ಮುಂದೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಿತಮಸ್ತು. ಸರ್ವಣ ಸಂಪೂರ್ಣ ಸರ್ವದೋಷ ವಿರಜಿತ ಪ್ರೀತಾಂ ಹೃದಯ ಬಾಲಂ ಬಿಟ್ಟರು ಮೇ ಪರಮಸ್ವರತ್ ಶ್ರೀಕೃಷ್ಣಾರ್ಪಿತಮಸ್ತು.